ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೃತ್ಯದಲ್ಲಿ ಬಳಸಲಾಗಿದ್ದ ಸುಮಾರು 9 ವೆಹಿಕಲ್ಗಳನ್ನು ಈಗಾಗಲೇ ಪೊಲೀಸರು ಸೀಸ್ ಮಾಡಿದ್ದಾರೆ. ಕೆಲವರು ತಮ್ಮದೇ ವೆಹಿಕಲ್ ಅನ್ನು ಬಳಸಿದರೆ ಮತ್ತೆ ಕೆಲ ಆರೋಪಿಗಳು ಮೂರನೇ ವ್ಯಕ್ತಿಗಳ ವೆಹಿಕಲ್ ಅನ್ನು ಬಳಸಿದ್ದಾರೆ. ಇದೀಗ ಮೂಲ ಮಾಲೀಕರ ಪತ್ತೆಗೆ ಆರ್ಟಿಒಗೆ ಪತ್ರವನ್ನು ಬರೆಯಲಾಗಿದ್ದು ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಯಾರ್ಯಾರು ಯಾವ್ಯಾವ ವೆಹಿಕಲ್ ಬಳಸಿ ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿದ್ದರು ಈ ಎಲ್ಲದರ ಕುರಿತಂತೆ ಒಂದು ರಿಪೋರ್ಟ್ ಇದೆ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಈವರೆಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಸುಮಾರು 9 ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಕೆಲ ಆರೋಪಿಗಳು ತಮ್ಮದೇ ವಾಹನಗಳನ್ನು ಬಳಸಿದರೆ ಕೃತ್ಯಕ್ಕೆ, ಮತ್ತೆ ಕೆಲ ಆರೋಪಿಗಳು ಬೇರೆಯವರ ವಾಹನಗಳನ್ನು ಬಳಸಿದ್ದಾರೆ. ಹೀಗಾಗಿ ಈ ವಾಹನ ಯಾರ ಹೆಸರಿನಲ್ಲಿದೆ ಅನ್ನೋ ನಿಟ್ಟಿನಲ್ಲಿ ರಾಜಾಜಿನಗರ, ಇಂದಿರಾನಗರ, ಯಶವಂತಪುರ, ಅದರ ಜೊತೆಗೆ ಚಿತ್ರದುರ್ಗ ಈ RTOಗಳಿಗೆ ಪತ್ರ ಬರೆಯುವ ಕೆಲಸವನ್ನು ಕೋರಮಂಗಲ ಸೇರಿದಂತೆ ಸುಮಾರು 5-6 RTOಗಳಿಗೆ ಪತ್ರ ಬರೆದು ಈ ಮಾಲೀಕರ ಡೀಟೇಲ್ಸನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ. ಅದರ ಜೊತೆಗೆ ಆ ಮಾಲೀಕರನ್ನು ಕರೆಸಿ ಅವರಿಗೆ ನೋಟಿಸನ್ನು ಕೊಟ್ಟು ಯಾವ ಕಾರಣಕ್ಕೋಸ್ಕರ ಈ ಕೊಲೆ ಆರೋಪಿಗಳಿಗೆ ನೀವು ನಿಮ್ಮ ವಾಹನಗಳನ್ನು ಕೊಟ್ಟಿದ್ರಿ ಅನ್ನೋ ನಿಟ್ಟಿನಲ್ಲಿ ಕೇಳೋದಕ್ಕೆ ಪೊಲೀಸರು ಇದೀಗ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಇದೀಗ ಈ ಪ್ರಕರಣದಲ್ಲಿ ಸುಮಾರು 9 ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಆ ಎಲ್ಲ ವಾಹನಗಳನ್ನು ನಾನು ತೋರಿಸುವ ಕೆಲಸವನ್ನು ಮಾಡ್ತೀನಿ. ಇದು KA 11B7939 ನಂಬರಿನ ಟೊಯೋಟೋ ಇಟಿಯೋಸ್ ಕಾರು, ಯೆಲ್ಲೋ ಬೋರ್ಡ್ ಕಾರು. ಇದೇ ಕಾರನ್ನು ರಾಘವೇಂದ್ರ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಬಳಸಿದ್ದ. ಈ ಕಾರನ್ನು ರವಿ ಎಂಬಾತನನ್ನು ಬಾಡಿಗೆಗೆ ಕರೆದುಕೊಂಡು ಈ ಕಾರ್ನಲ್ಲಿ ರಾಘವೇಂದ್ರ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿನ RR ನಗರದ ಶೆಡ್ಗೆ ಕರೆತರುವ ಕೆಲಸವನ್ನು ಮಾಡಲಾಗಿತ್ತು. ಜಯಣ್ಣ ಶೆಡ್ವರೆಗೂ ಇದೇ ಕಾರ್ನಲ್ಲಿ ರಾಘವೇಂದ್ರ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕರೆತಂದದ್ದು ಇದೇ ಕಾರು. ಅದಾದ ಬಳಿಕ ಇಲ್ಲೊಂದು ಜೀಪ್ ಇದೆ, ಇದನ್ನು ಗಮನಿಸ್ಬೋದು. A14 ಆರೋಪಿ ಪ್ರದೋಷ್ನ ಗಾಡಿ ಇದು. KA 01 MG 7375 ಈ ಸ್ಕಾರ್ಪಿಯೋ ಕಾರ್ ಏನಿದೆ ಇದು ಪ್ರದೋಷ್ಗೆ ಸೇರಿದಂತಹ ಕಾರು. BJPಯಲ್ಲಿ ಒಂದಷ್ಟು ದಿನ ಗುರುತಿಸ್ಕೊಂಡಿದ್ದ. ಅದರ ಜೊತೆಗೆ ಕೆಲ ರಾಜಕಾರಣಿಗಳ ಜೊತೆ ಒಡನಾಟ ಇತ್ತು. ಈತ ದರ್ಶನ್ ಜೊತೆ ತುಂಬ ಒಡನಾಟವನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ. ಈ ಕಾರನ್ನು ಸಹ ಕೃತ್ಯಕ್ಕೆ ಬಳಸಿರೋದು ಗೊತ್ತಾಗಿದೆ. ಇನ್ನೂ ಪ್ರಮುಖವಾಗಿ ಇಲ್ಲಿ ಒಂದಷ್ಟು ಬೈಕ್ಗಳು ಕಾಣಿಸ್ತಿದೆ. ಇದರಲ್ಲಿ ಪವನ್ನು, ನಂದೀಶು ಇವರೆಲ್ಲರೂ ಕೂಡ ಈ ಬೈಕ್ಗಳನ್ನು ಬಳಸಿರೋದು ಕೂಡ ಗೊತ್ತಾಗಿದೆ. ಈ ಬೈಕ್ಗಳಲ್ಲಿ ಕೆಲವರ ಬೈಕ್ಗಳೇನಿದ್ದಾವೆ ಇವು ಅಸಲಿ ಬೈಕ್ಗಳು. ಅದು KA 52 S0824 ಏನಿದೆ ಇದು ಪವನ್ಗೆ ಸೇರಿದಂತಹ ಬೈಕು. ಅದನ್ನು ಹೊರತುಪಡಿಸಿದರೆ ಬೇರೆ ಬೇರೆಯವರ ಬೈಕ್ಗಳು ಕೂಡ ಈ ಕೃತ್ಯದಲ್ಲಿ ಇದೆ. ಈ ಕೃತ್ಯಕ್ಕೆ ಈ ಬೈಕ್ಗಳನ್ನು ಬಳಸಿದ್ದಾರೆ. ಅಂದರೆ ಅಲ್ಲೊಂದಷ್ಟು ರೆಕ್ಕಿ ಮಾಡೋದಕ್ಕೆ, ಅದಾದ ಬಳಿಕ ಅಲ್ಲಿ ಶೆಡ್ ಬಳಿ ಹೋಗೋದಕ್ಕೆ, ಶೆಡ್ ಕೆಲಸವನ್ನು ಮುಗಿಸ್ದ ನಂತರ ಓಡಾಟವನ್ನು ನಡೆಸಿರೋದು. ಈ ಎಲ್ಲ ಬೈಕ್ಗಳಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನು ನಡೆಸಿದರು. ಇಲ್ಲೊಂದು ಜೀಪ್ ಇದೆ, ಐಷಾರಾಮಿ ಜೀಪು, ಅದನ್ನು ಕೂಡ ಗಮನಿಸ್ಬೋದು. KA 04 NA 0006 ನಂಬರಿನ ಈ ಒಂದು ಜೀಪ್ ಏನಿದೆ ಈ ಜೀಪು ವಿನಯ್ಗೆ ಸೇರಿದಂತಹ ಜೀಪು. A10 ಆರೋಪಿ ವಿನಯ್, ಈತ ಸ್ಟೋನಿ ಬ್ರೂಕ್ ಪಬ್ನ ಮಾಲೀಕ. ಈತನ ರೋಲ್ ಏನಿದೆ ಇದು ತುಂಬ ಇದೆ. ಆ ಒಂದು ಶೆಡ್ ಏನಿತ್ತು RR ನಗರದ ಶೆಡ್ಡು ಈತನೇ ನಡೆಸ್ತಿದ್ದಂತಹದ್ದು. ಮತ್ತು ಆ ಎಲೆಕ್ಟ್ರಿಕ್ ಶಾಕನ್ನು ಕೊಡ್ತಕ್ಕಂಥದ್ದು, ಅಲ್ಲಿ ಸಾಕಷ್ಟು ಜನರನ್ನು ಕರೆಸಿ ಹೊಡಿತಕ್ಕಂತಹದ್ದು, ಈ ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದ. ಇದೀಗ ಆ ಒಂದು ಜೀಪನ್ನು ಸಹ ಸೀಸ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ಬೋದು. ಮತ್ತೊಂದು ಪ್ರಮುಖವಾದಂತಹ ಆಟೋ ಇದು. ಈ ಆಟೋವನ್ನು ಕೃತ್ಯಕ್ಕೆ ಅಂದರೆ ನಿಖಿಲ್ ನಾಯಕ್ ಮತ್ತು ಈ ಕೇಶವ್ ಮೂರ್ತಿ ಈ ಗ್ಯಾಂಗ್ ಏನಿದೆ, ಕಾರ್ತಿಕ್ ಯಾವಾಗ ಶವವನ್ನು ಸ್ಕಾರ್ಪಿಯೋ ಒಂದು ವೈಟ್ ಕಲರ್ ಮತ್ತು ಸ್ಕಾರ್ಪಿಯೋವನ್ನು ಬಳಸ್ಕೊಂಡು ಆ ಶವವನ್ನು ಸಾಗಾಟವನ್ನು ಮಾಡಿದರು. ಅದಾದ ಬಳಿಕ ಹೋಗೋದಕ್ಕೆ ಅಂದರೆ ಪೊಲೀಸರ ದಿಕ್ಕನ್ನು ತಪ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಆಟೋವನ್ನು ಬಳಸಿ ಸುಮನಹಳ್ಳಿಯಿಂದ ನಾಯಂಡಹಳ್ಳಿಯ ಕಡೆ ಹೋಗಿದ್ರು. ಇದೀಗ ಆಟೋವನ್ನು ಕೂಡ ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ 9 ವಾಹನಗಳನ್ನು ಪೊಲೀಸರು ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಎಲ್ಲ ವಾಹನಗಳನ್ನು ಕೂಡ ಮಾಗಡಿ ರೋಡ್ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಇರಿಸಲಾಗಿದೆ. ಇದೀಗ ಕೆಲ ಆ ಮಾಲೀಕರು ಯಾರಿದ್ದಾರೆ ಅಸಲಿ ಮಾಲೀಕರಿಗೆ ಪತ್ತೆ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.